ಮಾನ್ಯ ಬಂಧುಗಳೇ, ಇವತ್ತು ಒಂದು ವಿಶೇಷ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿದೆ. ಅದೇನಂತಂದ್ರೆ, ಈ ಸರ್ಕಾರದ ನ್ಯೂನತೆಗಳನ್ನು ಎತ್ತಿ ತೋರಿಸ್ತಕ್ಕಂಥ, ಇವರ ಭ್ರಷ್ಟಾಚಾರವನ್ನು ಬಯಲಿಗೆಳೆಯತಕ್ಕಂಥ, ನೇರವಾಗಿ ಈ ವಿಚಾರಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದ ನಾಯಕರು ಯಾರೂ ಮಾಡಬಾರದು ಅನ್ನೋ ಉದ್ದೇಶ ಇದೆ ಇವರಿಗೆ. ಜೊತೆಗೆ ಇವತ್ತು ಯಾವ ರೀತಿಯಲ್ಲಿ ನಮಗೆ ತೊಂದರೆ ಕೊಡ್ತಾರೆ, ನಮ್ಮನ್ನ ಟ್ರೀಟ್ ಮಾಡ್ತಾರೆ ಈ ಸರ್ಕಾರ ಅನ್ನೋದನ್ನ ಉದಾಹರಣೆಯಾಗಿ ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಇದುವರೆಗೂ ಕೂಡ ನಾನು ಹೆಚ್ಚು ಕಡಿಮೆ 1.5 ವರ್ಷ ಆಗ್ತಾ ಇದೆ ವಿರೋಧ ಪಕ್ಷದ ನಾಯಕನಾಗಿ. 1.5 ವರ್ಷ ಆಗ್ತಾ ಇದೆ. ಇಷ್ಟಾದ್ರೂ ಕೂಡ ಇದುವರೆಗೂ ಕೂಡ ನನಗೆ ಸರ್ಕಾರಿ ಗೃಹ ಕೊಟ್ಟಿಲ್ಲ. ಇಲ್ಲಿವರೆಗೂ 100 ಸಾರಿ ಹೇಳಿದ್ದೇವೆ. ಇದು ಟೋಟಲಿ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು. ಇದೇ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದು ವಿರೋಧ ಪಕ್ಷದ ನಾಯಕರು ಇರುವಾಗ ಏನು ಜಗಳ ಮಾಡಿ ಮನೆ ತಗೊಂಡ್ರು, ಸೆಕ್ಯೂರಿಟಿ ತಗೊಂಡ್ರು, ಎಲ್ಲ ಬೇಕಾಗಿತ್ತು ಅವ್ರಿಗೆ. ಈಗ ನೋಡಿ, ನನ್ನ ಮನೆಗೆ ನಮ್ಮ ಮನೆಗೆ ಬೆಂಗಾವಲು ರಕ್ಷಕರು 3 ಜನ ಪೊಲೀಸನವರನ್ನ ಕೊಟ್ಟಿದ್ರು. ಇದು ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು, ಇದೇನು ವಿಶೇಷ ಅಲ್ಲ. ಆದ್ರೆ ಇವತ್ತು ಅದನ್ನ ವಿತ್ಡ್ರಾ ಮಾಡಿದ್ದಾರೆ ಸರ್ಕಾರ. ಯಾಕೆ ಅಂತಂದ್ರೆ, ನಮ್ಮನ್ನ ಭಯ ಬೀಳಿಸೋದು, ಅಂದ್ರೆ ಬಹುಶಃ ಸರ್ಕಾರ ನಮ್ಮ ಮೇಲೆ ನನ್ನನ್ನು ಟಾರ್ಗೆಟ್ ಮಾಡಿದೆ ಅಂತ ಇದರಿಂದ ಗೊತ್ತಾಗುತ್ತೆ. ಇದರ ಹಿಂದೆ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರೂ ಇದ್ದಾರೆ. ಸರ್ಕಾರ ಈ ರೀತಿಯ ಕ್ರಮ ಜರುಗಿಸಲಿಕ್ಕೆ ಕಾರಣ ರಾಜ್ಯ ವರ್ಗೀಕೃತ ಭದ್ರತಾ ಪುನರ್ವಿಮರ್ಶನಾ ಸಮಿತಿ ಇದು ಆದೇಶ ಮಾಡಿದೆ. ನನಗೇನಾದ್ರೂ ಆದ್ರೆ ಸರ್ಕಾರವೂ ಎಷ್ಟು ಹೊಣೆಯೋ, ಪ್ರಿಯಾಂಕಾ ಖರ್ಗೆಯವರ ಕುಟುಂಬವೂ ಅಷ್ಟೇ ಹೊಣೆ. ಯಾಕೆ ಅಂತಂದ್ರೆ, ಹಲವು ವಿಚಾರಗಳನ್ನ ನಾನು ಎತ್ತಿ ತೋರಿಸ್ತಕ್ಕಂಥದ್ದು ನಿಜ. ಯಾಕಂತಂದ್ರೆ, ನಾನು ವಿರೋಧ ಪಕ್ಷದ ನಾಯಕನಾಗಿರೋದೇ ಸರ್ಕಾರದ ನ್ಯೂನ್ಯತೆಗಳನ್ನ, ತಪ್ಪುಗಳನ್ನ, ಭ್ರಷ್ಟಾಚಾರವನ್ನ ಹೊರಗೆ ತರ್ತಕ್ಕಂಥದ್ದೇ. ಆದ್ರೆ ಇವತ್ತು ನನಗೆ ಕೊಟ್ಟಿರ್ತಕ್ಕ ಇವತ್ತು ಸರ್ಕಾರ ಮಾಡಿದೆ. ಇದಕ್ಕೆ ಕಾರಣರು ಯಾರು? ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕಿವತ್ತು. ಇಲ್ಲ ಅಂತಂದ್ರೆ ನನಗೆ ಕೊಟ್ಟಿರ್ತಕ್ಕಂಥ ಕಾರು ಏನೇನಿದೆ ಎಲ್ಲವನ್ನು ಕೂಡ ಇವತ್ತೇ ವಾಪಸ್ ಕಳಿಸ್ತೇನೆ. ಇದು ಈ ಸರ್ಕಾರ ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಮನ್ನ ಮುಗಿಸುವ ಕೆಲಸಕ್ಕೆ ಕೈ ಹಾಕಿದೆ ಅಂತಕ್ಕಂಥದ್ದು. ಇದು ನೀವು ನಿನ್ನೆ ನೋಡಿದ್ರಿ, ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾವುದೋ ಥ್ರೆಟ್ ಕಾಲ್ ಬಂತು ಅಂತ ಹೇಳಿ ಅವರ ರೆಕಾರ್ಡ್ ಮಾಡ್ಕೊಂಡ್ರು. ಕಂಪ್ಲೇಂಟೇ ಕೊಟ್ಟಿಲ್ಲ. ನೀವು ಆಗ್ಲೇ ಅರೆಸ್ಟ್ ಮಾಡಿ ಆಯ್ತು. ಅವರ ಮನೆ ಮುಂದೆ ಈಗ ಇನ್ನಷ್ಟು ಭದ್ರತೆಯನ್ನು ಹೆಚ್ಚಿದ್ದಾಯ್ತದು ಎಲ್ಲ ಮಾಡಿದ್ರಿ. ನಾನು ಕೂಡ ನನಗೆ ಬಂದ ನನ್ನನ್ನ ಜೀವಂತ ಸುಟ್ಟಾಕ್ತೇವೆ ಅಂತ ಬಂದಿರೋ ಫೇಸ್ಬುಕ್ ಅಲ್ಲಿ ಇರೋದನ್ನ ನಾನು ತೋರಿಸಿದೆ. ನನಗೂ ಕೂಡ ಥ್ರೆಟ್ ಕಾಲ್ಗಳು ಬಂದಿರೋದು ನಾನು ತೋರಿಸಿದೆ. ಆದ್ರೆ ನನ್ನ ಭದ್ರತೆಯನ್ನು ವಾಪಸ್ ತಗೊಳ್ತಾ ಇದ್ದೀರಿ, ಅವರುಗಳ ಭದ್ರತೆಯನ್ನು ಹೆಚ್ಚಿಸ್ತಾ ಇದ್ದೀರಿ. ಏನು ಸರ್ಕಾರದ ಉದ್ದೇಶ? ಇದರ ಹಿಂದೆ ಅಡಗಿರ್ತಕ್ಕಂಥ ಉದ್ದೇಶ ನಿಮ್ಮದು ಏನು? ಅಂದ್ರೆ ನಮ್ಮನ್ನು ಈ ರೀತಿ ಅಳಿಬಹುದು ಅಂತಕ್ಕಂಥ ಕೆಲಸ ಮಾಡಿದ್ದೀರಿ ನೀವು. ಈಗಾಗಲೇ ಪತ್ರಿಕೆಯಲ್ಲಿ ಈಗಾಗಲೇ ನೋಟಿಸ್ ಬಂದಿದೆ. ನನ್ನ ಮನೆ ಹತ್ರ ಇದ್ದ ಅವರೆಲ್ಲರನ್ನು ವಾಪಸ್ ಕರೆಸ್ಕೊಳ್ಳಲಾಗಿದೆ. ನಾನು ಕೂಡ ಈಗ ಇನ್ನು ಉಳಿದಿರ್ತಕ್ಕಂಥವ್ರು ಯಾರ್ಯಾರು ನನ್ನ ಅಂಗರಕ್ಷಕರು ಯಾರೇ ಇದ್ದಾರೋ ಎಲ್ಲವನ್ನು ನಾನು ವಾಪಸ್ ಕಳಿಸ್ತೇನೆ. ನನಗೆ ಯಾವುದೋ ರಕ್ಷಣೆ ಬೇಕಾಗಿಲ್ಲ. ನಮ್ಮನ್ನ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಆದ್ರೆ ನನಗೆ ಏನೇ ಆದ್ರೂ ಕೂಡ ಖರ್ಗೆ ಫ್ಯಾಮಿಲಿ ಅಂಡ್ ದಿಸ್ ಗವರ್ಮೆಂಟ್ ಈಸ್ ದಿ ಮೇನ್ ಅವರೇ ಕಾರಣರು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇದರಿಂದ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ಇದು ಮಾಡಬೇಕು. ನಮಗೂ ಕೂಡ
ಇವತ್ತು ಈ ರೀತಿ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದ ಕ್ರಮವನ್ನ ವೈಫಲ್ಯಗಳನ್ನ ಎತ್ತಿ ತೋರಿಸ್ತಕ್ಕಂಥದ್ದು. ಇವರು ನಮ್ಮನ್ನ ಟಾರ್ಗೆಟ್ ಮಾಡಲಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಸರ್ಕಾರಕ್ಕೆ ನಾವು ಅವರ ತಪ್ಪುಗಳನ್ನು ತರ್ತಾ ಇರತಕ್ಕಂಥದ್ದೇ ಅವರಿಗೆ ತಲೆನೋವಾಗಿದೆ. ಆದ್ರಿಂದ ಬಹುಶಃ ಈ ರೀತಿ ಬೆದರಿಸಬಹುದು ಇವ್ರನ್ನ ಅನ್ನೋದನ್ನು ತಿಳ್ಕೊಂಡಿದ್ದಾರೆ. ನನಗೂ ಒಂದು ದೊಡ್ಡ ಸಮಾಜ ಇದೆ ಹಿಂದೆ, ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥ ನನ್ನ ಸಮಾಜ ಇದೆ. ಈಗ ನಿಮಗೆ ಅಧಿಕಾರ ಇರಬಹುದು, ಆದ್ರೂ ನನ್ನ ಅಧಿಕಾರ ಏನು? ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದೀನಿ. ನೀವು ಎಲ್ಲರಿಗೂ ಕೊಡ್ತಕ್ಕಂಥ ರಕ್ಷಣೆ ನಮಗೂ ಕೊಡಬೇಕು. ಈಗ ಮಹದೇವಪ್ಪನವರಿಗೆ ರಕ್ಷಣೆ ಹೆಚ್ಚು ಮಾಡಿದ್ರು, ಇದರಲ್ಲಿದೆ. ಈಗ ಅವ್ರಿಗೆ ಇನ್ನಷ್ಟು ಹೆಚ್ಚು ಮಾಡ್ಬೇಕಂತೆ. ಯಾಕೆ ಮಾಡ್ಲಿ, ನನಗೇನು ಅಭ್ಯಂತರ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರಿಗೆ ಹೆಚ್ಚು ಮಾಡಿದ್ದೀರಿ, ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಬಟ್ ನನ್ನನ್ನು ವಾಪಸ್ ತಗೊಳ್ಳಿಕ್ಕೆ ಕಾರಣ ಏನು? ಥ್ರೆಟ್ ನಮಗಿದೆಯಲ್ಲ, ಅಂದಮೇಲೆ ನಮ್ಮದನ್ನು ವಾಪಸ್ ತಗೊಳ್ಳಿಕ್ಕೇನು? ಅಂದ್ರೆ ಈ ಥ್ರೆಟ್ ಇರೋದೇ ಸರ್ಕಾರದಿಂದ ಅಂತ ಈಗ ಸಾಬೀತು ಆಗ್ತಾ ಇದೆ. ಇದನ್ನ ನಾನು ಖಂಡಿಸ್ತೇನೆ. ಮತ್ತೆ ನಾನು ಇದನ್ನ ಯಾವ ಲೆವೆಲ್ಗೂ ಕೂಡ ತಗೊಂಡೋಗ್ಲಿಕ್ಕೆ ನಾನು ಸಿದ್ಧನೆ. ಅವರಿಗೆ ಈ ಸಾಮಾನ್ಯ ಜ್ಞಾನದ ಕೊರತೆ ಇದೆ. ಅವರೆಲ್ಲೋ ಪುಸ್ತಕ ಓದ್ಕೊಂಡು ಬಂದು ಮಾತಾಡ್ತಾರೆ. ಸಮಯ ಇದೆ, ಬೇರೆ ಮಾಡೋ ಕೆಲಸ ಇಲ್ಲ ಅವ್ರಿಗೆ. ಅವರ ಏನು ಡಿಪಾರ್ಟ್ಮೆಂಟ್ ಬಗ್ಗೆ ಕೆಲಸ ಮಾಡೋದಂತ ಇದಿಲ್ಲ, ಉದ್ದೇಶ ಇಲ್ಲ. ಅದಕ್ಕೆ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ತರ ಕೆಲಸ ಮಾಡ್ತಾರೆ. ಪುಸ್ತಕ ಓದ್ಕೊಂಡು ಬಂದು ಹೇಳ್ತಾರೆ. ನಾನೊಂದು ಮಾತು ಹೇಳ್ತೇನೆ, ನಿಮ್ಗೆ ಯಾರು ಹೇಳಿದ್ರು RSSನವರ ಮಕ್ಕಳು RSSನ ಇದರಲ್ಲಿ ಇಲ್ಲ ಅಂತ? ಎಲ್ಲರ ಮಕ್ಕಳು ನಿಮಗೆ ಗೊತ್ತಾ? ಹೋಗ್ಲಿ, ನಿಮ್ಮ ಮಕ್ಕಳು ಎಷ್ಟು ಜನ DSS ಅಲ್ಲಿ ಇದ್ದಾರೆ? ಸುಮಾರು 7-8 ದಶಕಗಳಿಂದ ದಲಿತ ಸಂಘರ್ಷ ಸಮಿತಿ ಮುಂತಾದವರು ತಮ್ಮ ಸಂಕಷ್ಟಗಳಿಗಾಗಿ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರಲ್ಲ, ನಾವೆಲ್ಲ ಅಲ್ಲಿಂದ ಬಂದಿರತಕ್ಕಂಥವರೇ, ನಾವೆಲ್ಲ ಹೋರಾಟ ಮಾಡಿ ಬಂದವರೇ. ಆದ್ರೆ ನೀವು ಹೇಳಿ, ಈಗ ನಿಮ್ಮ ಮನೆಯ ಮಕ್ಕಳು ಯಾವ ಹೋರಾಟ ಮಾಡಿದ್ದೀರಿ ಈ ರಾಜ್ಯದಲ್ಲಿ, ದೇಶಕ್ಕಾಗಿ, ರಾಜ್ಯಕ್ಕಾಗಿ? ನಿಮ್ಮ ಮನೆಯವ್ರದ್ದು ಸ್ವಲ್ಪ ಕಥೆ ಹೇಳಿ. ಯಾರ್ಯಾರು DSS ನಲ್ಲಿ ಹೋರಾಟ ಮಾಡಿದ್ದೀರಿ ಹೇಳಿ? ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ ಹೇಳಿ? ಪ್ರಿಯಾಂಕಾ ಖರ್ಗೆ ಅವರು ಸೇರಿ ನೀವೆಲ್ಲ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದವರು, ದಲಿತತ್ವವೇ ಗೊತ್ತಿಲ್ಲದೆ ಇರೋರು. ನೀವು ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕೋದು ಬೇಕಾಗಿಲ್ಲ. ನಿಜವಾಗಿಯೂ ನಿಮಗಿದ್ದಿದ್ರೆ ದಲಿತರ ಜೊತೆಯಲ್ಲಿ ಹೋರಾಟ ಮಾಡಿ. ಯಾವುದರಲ್ಲಿ ನಿಮ್ಮ ಇಡೀ ಫ್ಯಾಮಿಲಿ ಯಾವ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಳಲ್ಲಿ ನೀವು ಭಾಗವಹಿಸಿದ್ದೀರಿ? ಒಂದ್ಸಾರಿ ಹೇಳಿ ನೋಡೋಣ. ನೀವು RSS ನೀವು ಏನು ಬೇಕಾದ್ರೂ ಮಾತಾಡಿ ಅವ್ರ ಬಗ್ಗೆ. RSS ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ, ಅವ್ರು ಉತ್ತರ ಕೊಡ್ತಾರೆ. ನಾನು ಪದೇ RSS ಕೇಳಿದ್ರೆ ನಾನು ಉತ್ತರ ಕೊಡಲ್ಲ ಇನ್ಮೇಲೆ. ಯಾಕೆಂತಂದ್ರೆ ಹುಚ್ಚರಿಗೆಲ್ಲ ಉತ್ತರ ಕೊಡಕ್ಕೆ ನನ್ನಿಂದ ಆಗೋದಿಲ್ಲ, ನನಗೆ ಬೇಕಾಗಿಲ್ಲ. ಆದ್ರೆ ನೀವೇನ್ ಮಾಡಿದ್ರಿ ನಿನ್ನೆ? RSS ಅಂತೇಳಿ ಏನೋ ಮಾಡ್ಬಿಡ್ತೀವಿ ಅಂತ ಹೋದ್ರಿ. ಕ್ಯಾಬಿನೆಟ್ ಅಲ್ಲಿ RSS ವಿಷಯನೇ ಬರಲಿಲ್ಲ, ಅವರ ಬಗ್ಗೆ ಕ್ರಮನೇ ಆಗ್ಲಿಲ್ಲ. ಯಾಕೆ? ನಿಮಗೂ ಗೊತ್ತು ಮಾಡಕ್ ಆಗೋದಿಲ್ಲ ಅಂತ. ನೀವೇನ್ ಮಾಡಿದ್ದೆ ಅಂತಂದ್ರೆ ಹಳೆ ಆದೇಶಗಳನ್ನ ಮುಂದಿಟ್ಟು RSS ನಾವು ಬ್ಯಾನ್ ಮಾಡ್ತೀವಿ ಅಂತ ಹೋದ್ರಿ. ಆಗಲ್ಲ, ಗೊತ್ತಾಯ್ತು. ಇನ್ನು ಮುಂದೆ ಯಾರೇ ಆಗಿರ್ಲಿ, ನೀವು ಕಾರ್ಯಕ್ರಮಗಳನ್ನ ಮಾಡ್ಬೇಕಂತಂದ್ರೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮತಿ ಪಡೆದಿರಬೇಕು ಅಂದ್ರಿ. ಆದ್ರೆ ಉದ್ದೇಶ ಏನು? RSSನವರ ಭುಜದ ಮೇಲೆ ಕೋವಿ ಇಟ್ಟು ಗುಂಡು ಹೊಡೆದಿದ್ದು ನೀವು ಆ ಮುಸಲ್ಮಾನ್ ಬಂಧುಗಳಿಗೆ. ಯಾಕೆಂದ್ರೆ ನಿಮಗೆ ವೋಟ್ ಬ್ಯಾಂಕ್ ಇರ್ಬೋದು ಅವರು, ಆದ್ರೆ ಅವರನ್ನ ಅದ್ಬಸ್ನಲ್ಲಿ ಇಡೋದಕ್ಕೆ ನಿಮಗೆ ನೇರವಾಗಿ ಆಗ್ತಿರ್ಲಿಲ್ಲ. ಈಗ ಏನ್ ಮಾಡಿದ್ರಿ ಅಂತಂದ್ರೆ, ಇನ್ನು ಮುಂದೆ ತಲವಾರು ಎಲ್ಲಿ ಎತ್ಕೊಂಡು ಓಡಾಡಂಗಿಲ್ಲ, ನೀವು ಹಬ್ಬ ಹರಿದಿನಗಳಲ್ಲಿ ಬ್ಲಾಕ್ ಮಾಡಂಗಿಲ್ಲ, ನೀವು ಪಾರ್ಕ್ಗಳಲ್ಲಿ ಇದು ಮಾಡಂಗಿಲ್ಲ. ನೀವು ಅಂದ್ರೆ ಇವ್ರಿಗೆ ಸಹಿಸ್ಕೊಳ್ಳ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. RSSನವರ ಹೆಸರು ಹೇಳಿ ಅವರನ್ನ ಇವಾಗ ಈ ಅಡಿಕೆಯ ಕತ್ರಿಯಲ್ಲಿ ಇಟ್ರು. ಈಗ ಅವರು ಕೂಡ ಎಲ್ಲಕ್ಕೂ ಪರ್ಮಿಷನ್ ತಗೊಂಡೇ ಮಾಡಬೇಕು. ಒಳ್ಳೇದೇ, ಯಾರು ಬೇಡ ಅಂದ್ರು? ಅಂದ್ರೆ ಇದನ್ನೇ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನೋದು. ನೀವು ಏನೋ ಮಾಡ್ಲಿಕ್ಕೆ ಹೋಗಿ ನೀವು ಮಾಡಿದ್ದೇನು ಅಂತ ಈಗ ಪಾಪ ಇದಾಯ್ತು. ಪಾಪ ಆ ಮುಸಲ್ಮಾನ್ ಬಂಧುಗಳನ್ನು ಕೂಡ ನೀವು ಅಡಿಕೆಯ ಕತ್ತರಿಯಲ್ಲಿ ಹಾಕಿಬಿಟ್ರಿ. ಅಷ್ಟೇ ಮಾಡಿದ್ದು ನೀವು, ಗೊತ್ತಾಯ್ತಲ್ಲ. 9 ವರ್ಷದ ಹೆಣ್ಣು ಮಗಳನ್ನ
ರೇಪ್ ಮಾಡಿ ಸಾಯಿಸಿದ್ರು. ಇವತ್ತು ನೀವು ಅದಕ್ಕೆ ಮಾತಾಡಕ್ ಆಗ್ತಾ ಇಲ್ಲ. ವಿಜಯಪುರದಲ್ಲಿ ಇವತ್ತು ಅದೇ ಒಂದು ಹೆಣ್ಮಗಳು ರೇಪ್ ಮಾಡಿ ಸಾಯಿಸಿ ದಲಿತ ಹೆಣ್ಮಕ್ಳು ಅಂತಂದ್ರೆ ನಿಮಗೆ ಇದೇ ಇಲ್ಲ. ದಲಿತರ ಬಗ್ಗೆ ಕಾಳಜಿಯೇ ಇಲ್ಲ. ಬಟ್ ಮಾತಾಡೋದು ನೋಡಿದ್ರೆ ಏನು ದಲಿತತ್ವದ ಮಾತುಗಳು. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.